ನಾಳೆ ಡಿಕೆ ಪದಗ್ರಹಣ ನಡೆಯುತ್ತೆ. ಸಂಪುಟ ರಚನೆಯ ಬಗ್ಗೆ ಇವತ್ತು ಖರ್ಗೆ ಅವರ ಮನೆಯಲ್ಲಿ ಸತತ 2 ತಾಸಿನಿಂದ ನಡೆದಂತ ಸಭೆ ಈಗ ಅಂತ್ಯ ಆಗಿದೆ. ನಾಳೆ ಡಿಕೆ ಶಿವಕುಮಾರ್ ಜೊತೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋ ಪಟ್ಟಿ, ಫೈನಲ್ ಪಟ್ಟಿ ರೆಡಿ ಆಗಿದೆ. ನಿರಂತರ 2 ಗಂಟೆಗಳ ಕಾಲ ಸಭೆ ನಡೆಸಿ ಮೊದಲ ಹಂತದ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಸಭೆಯಲ್ಲಿದ್ರು. ಪಟ್ಟಿ ಫೈನಲ್ ಆಗಿದೆ. ನಾಳೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಇದೆ. ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅವರ ಜೊತೆಗೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಸಚಿವರಾಗಿ, ಆ ಪಟ್ಟಿ ಈಗ ಫೈನಲ್ ಆಗಿದೆ. ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಹೈಕಮಾಂಡ್ ಹೆಸರುಗಳನ್ನ ಸೇರ್ಪಡೆ ಮಾಡಿದೆ, ಇವೆಲ್ಲ ಇನ್ನಷ್ಟೇ ಗೊತ್ತಾಗಬೇಕು. ನಿರಂತರವಾಗಿ 2 ತಾಸಿನಿಂದ ನಡೆದಂತ ಸಭೆ ಈಗ ಅಂತ್ಯವಾಗಿದೆ. ಸಭೆ ಮುಗಿಸಿ ನಾಯಕರು ಹೊರಗಡೆ ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತ ಸಭೆ ಇದು. ರಾಹುಲ್ ಗಾಂಧಿ, ವೇಣುಗೋಪಾಲ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಸಭೆಯಲ್ಲಿದ್ದರು. ಸಭೆ ಮುಕ್ತಾಯ ಆಗಿದೆ. ಸಂಪುಟ ರಚನೆಯ ಬಗ್ಗೆ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತ ಸಭೆ ಇದು. ಫೈನಲ್ ಪಟ್ಟಿ ಇದೇ ಸಭೆಯಲ್ಲಿ ರೆಡಿ ಆಗಿದೆ. ನಾಳೆ ಇಷ್ಟೊತ್ತಿಗೆಲ್ಲ ಲೋಕಭವನದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ, ಡಿಕೆ ಶಿವಕುಮಾರ್ ಮತ್ತು ಅವರ ಸಂಪುಟವನ್ನ ಸೇರ್ಪಡೆಯಾಗೋದಕ್ಕೆ ಒಂದಷ್ಟು ಮಂದಿ ರೆಡಿ ಇರ್ತಾರೆ. 1 ತಾಸಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಇಷ್ಟೊತ್ತಿಗೆ ಇವತ್ತು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಹೊರಡಬಹುದು ಇವತ್ತೇ ಕರ್ನಾಟಕಕ್ಕೆ. ನಾಳೆಯೇ ಪದಗ್ರಹಣ ಇದೆ. ಸಂಪುಟ ರಚನೆಯ ಕಸರತ್ತು ಮೊನ್ನೆಯಿಂದ ಕೂಡ ನಡೀತಾ ಇತ್ತು. ಈಗ ಈ ಸಭೆ ಮೂಲಕ ಫೈನಲ್ ಪಟ್ಟಿ ರೆಡಿ ಆಗಿದೆ. ಸಭೆ ಮುಗಿಸಿ ಹೊರಟಿದ್ದಾರೆ ನಾಯಕ. ಖರ್ಗೆ ಅವರ ನಿವಾಸ ಆಯಿತು. ಇಲ್ಲೇ ನಡೆದಂತ ಸಭೆ 1 ಗಂಟೆಗೆ ಆರಂಭ ಆಗಿತ್ತು ಸಭೆ. ಈಗ 3 ಗಂಟೆ, ಸತತ 2 ಗಂಟೆ ನಡೆದಂತ ಸಭೆ. ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ರೆಡಿ ಇಟ್ಕೊಂಡಿದ್ರು. ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅನ್ನೋದರ ಬಗ್ಗೆ ಪಟ್ಟಿ ಅಂತೂ ನಾಯಕರ ಕೈಯಲ್ಲಿತ್ತು. ಫೈನಲಿ ಆ ಪಟ್ಟಿಯಲ್ಲಿ ಯಾವ್ಯಾವ ಹೆಸರಿಗೆ ಹೈಕಮಾಂಡ್ ಮುದ್ರೆ ಒತ್ತಿದೆ ಅನ್ನೋದನ್ನ ನೋಡ್ಬೇಕೀಗ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸಚಿವರುಗಳೇನಿದ್ದಾರೆ ಅವರು ಕೂಡ ತಮ್ಮ ಸ್ಥಾನವನ್ನ ಮುಂದುವರಿಸೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರವೇ ಬೇರೆ ಇದೆ. ಅವರು ಕೂಡ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಹೋಗಿದ್ರು. ಎಲ್ಲಿದ್ದಾರೆ ಇದ್ದಾರೆ. ಸಿದ್ದರಾಮಯ್ಯನವರು ಸಭೆ ಮುಗಿಸಿ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕಾರು ಕೂಡ ಪಾಸ್ ಆಯ್ತು. ಖರ್ಗೆ ಅವರ ನಿವಾಸದಿಂದ ಸಭೆ ಮುಗಿಸಿ ನಾಯಕರು ಹೊರಟಿದ್ದಾರೆ. ಸುರ್ಜೇವಾಲಾ ಕೂಡ ಸಭೆ ಮುಗಿಸಿ ಹೊರಟರು. ಸತತ 2 ತಾಸು ನಡೆದಂತ ಸಭೆ ಮುಗಿದಿದೆ. ಈಗ ಫೈನಲ್ ಲಿಸ್ಟ್ ರೆಡಿ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಸಭೆಯಲ್ಲಿದ್ದು ಫೈನಲ್ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ. ಯಾರ್ಯಾರಿಗೆ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಸಿಗತ್ತೆ, ಅದೃಷ್ಟ ಖುಲಾಯಿಸುತ್ತೆ ನೋಡ್ಬೇಕು. ಖರ್ಗೆ ಅವರ ಮನೆಯಲ್ಲೇ ನಡೆದಂತ ಸಭೆ ಇದು. ಮಹತ್ವವನ್ನ ಪಡ್ಕೊಂಡಿತ್ತು ಈ ಸಭೆ. ಸಂಭಾವ್ಯರ ಪಟ್ಟಿ ಕೂಡ ನೋಡ್ತಾ ಇದ್ದೀರಿ ನೀವು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಬಹುತೇಕ ಯಾರ್ಯಾರಿಗೆ ಸಚಿವ ಸ್ಥಾನ ಮತ್ತೆ ಸಿಗಬಹುದು, ಇನ್ನು ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರಬಹುದು, ಯಾರ್ಯಾರಿಗೆ ಸ್ಥಾನ ಸಿಗಬಹುದು ಅಂತ ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೈಕಮಾಂಡ್ ನೋಡ್ತಾ ಇದೆ ಅನ್ನೋದೇ ಮಾಹಿತಿ. ಇಬ್ಬರು ನಾಯಕರು ಪಟ್ಟಿ ಹಿಡಿದು ಬಂದಿದ್ದಾರೆ. ಆ 2 ಪಟ್ಟಿಯನ್ನ ಬ್ಯಾಲೆನ್ಸ್ ಮಾಡಿ ಒಂದು ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿತ್ತು.
ನಿರಂತರವಾಗಿ 2 ತಾಸು ನಡೆದಂತ ಸಭೆಯಲ್ಲಿ ಮೊದಲ ಹಂತದ ಸಚಿವರ ಪಟ್ಟಿ ಫೈನಲ್ ಆಗಿದೆ. ಇನ್ನೂ ಒಂದು ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗತ್ತೆ. ಅದು ರಾಜ್ಯಸಭೆ ಪರಿಷತ್ನ ಚುನಾವಣೆ ನಂತರ ಮತ್ತೊಂದು ಸುತ್ತಿನ ಚರ್ಚೆ ಆಗತ್ತೆ. ಮತ್ತೆ ಹೈಕಮಾಂಡ್ ಭೇಟಿ, ಸಭೆ, ಅದಾದ ನಂತರ 2ನೇ ಸುತ್ತಿನ ಪಟ್ಟಿ ಫೈನಲ್ ಆಗುತ್ತೆ. ನಾಳೆಯೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಅವರ ಜೊತೆ 10 ರಿಂದ 12 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಎಷ್ಟು ಜನ ಮತ್ತು ಯಾರ್ಯಾರು ಇನ್ನು ಗೊತ್ತಾಗಬೇಕು. ಸಿದ್ದರಾಮಯ್ಯನವರು ಕೊಟ್ಟ ಪಟ್ಟಿಯಲ್ಲಿ ಕೆಲವೊಂದಷ್ಟು ಹೆಸರು, ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿದ್ದಂತ ಕೆಲವೊಂದಷ್ಟು ಹೆಸರು, ಇನ್ನು ಹೈಕಮಾಂಡ್ ಕೆಲ ಹೆಸರುಗಳನ್ನು ಕೂಡ ಮೆನ್ಷನ್ ಮಾಡಬಹುದು. ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣ. ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆ ಯಾರ್ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನಿರಂತರವಾಗಿ 2 ತಾಸು ಸಭೆ ನಡೆಸಿ ಮೊದಲ ಹಂತದ ಸಚಿವರ ಪಟ್ಟಿ ಫೈನಲ್ ಆಗಿದೆ. ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಸೇರಿ ಪಟ್ಟಿ ಫೈನಲ್ ಮಾಡಿದ್ದಾರೆ. ಸುಮಾರು ಒಂದು 10 ರಿಂದ 12 ಜನ ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋದು ಲೆಕ್ಕಾಚಾರ. ಉಳಿದಂತೆ ಉಳಿದ ಸ್ಥಾನಗಳನ್ನ ರಾಜ್ಯಸಭೆ ಪರಿಷತ್ ಚುನಾವಣೆ ಮುಗಿದ ನಂತರ ಉಳಿದ ಸ್ಥಾನಗಳನ್ನ ಫಿಲ್ ಮಾಡಲಾಗುತ್ತೆ. ಆಗ ಮತ್ತೊಂದು ಸುತ್ತಿನ ಹೈಡ್ರಾಮಾ ಇರುತ್ತೆ. ಸಚಿವ ಸ್ಥಾನ ಮಿಸ್ ಆದಂತಹ ಆಕಾಂಕ್ಷಿಗಳೇನಿದ್ದಾರೆ ಅವರು ಮತ್ತೊಂದು ಸುತ್ತಿನ ಲಾಬಿ ನಡೆಸ್ತಾರಾಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಂತೂ ಪಟ್ಟಿ ಫೈನಲ್ ಆಗಿದೆ. ಸತತ 2 ತಾಸು ನಡೆದಂತ ಸಭೆಯಲ್ಲಿ ಫೈನಲ್ ಪಟ್ಟಿ ರೆಡಿಯಾಗಿ ಸಭೆ ಮುಗಿಸಿ ನಾಯಕರು ಕೂಡ ಅಲ್ಲಿಂದ ಹೊರಟಿದ್ದಾರೆ. ಅಲ್ಲಿಂದ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಏನು? ಎಷ್ಟು ಜನರ ಲಿಸ್ಟ್ ಇದೆ, ಯಾರ್ಯಾರು ಅನ್ನೋದು ಮಾಹಿತಿ ಅಂತೂ ಇನ್ನೂ ತನಕ ಬಂದಿರಲ್ಲ. ಬಟ್ ಎಷ್ಟು ಜನ ಇರಬಹುದು, ಏನ್ ಕತೆ? ಓಕೆ, ಸಂಪರ್ಕ ಸಿಗ್ತಾ ಇಲ್ಲ. ನಾಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರ ಜೊತೆ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆ ಪಟ್ಟಿ ಈಗ ದೆಹಲಿಯಲ್ಲಿ ರೆಡಿ ಆಗಿದೆ. 1 ಗಂಟೆಯಿಂದ 3 ಗಂಟೆ ತನಕ ಸತತ 2 ತಾಸು ಖರ್ಗೆ ಅವರ ಮನೆಯಲ್ಲಿ ಸಭೆ ನಡೀತು. ಸಭೆ ಮುಗಿಸಿ ಹೊರಗಡೆ ಬಂದಂತಹ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಸಿದ್ದರಾಮಯ್ಯನವರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 2 ತಾಸು ನಡೆದಂತ ಸಭೆ, ಸೊ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಶ್ವೇತಾ, ಸುಮಾರು 2 ಗಂಟೆಗಳ ಕಾಲ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೀತು. ಏನೇನು ಗೊಂದಲಗಳಿದ್ದು ಅವೆಲ್ಲ ಗೊಂದಲಗಳು ಕೂಡ ಪರಿಹಾರ ಆಗಿದೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಆಗಿರುವಂತಹ ಸಭೆ ಇದು. DCM ವಿಚಾರ ಇರ್ಬೋದು ಅಥವಾ ಹೊಸ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಮಂತ್ರಿಗಳು ಇರಬೇಕು ಅನ್ನೋ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಚರ್ಚೆ ಆಗಿದೆ. ಸುಮಾರು 15 ಜನರ ತಂಡದೊಂದಿಗೆ ನಾಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಒಂದು ಮೂಲ ಹೇಳ್ತಾ ಇದೆ. ಇನ್ನೊಂದು ಮೂಲದ ಪ್ರಕಾರ 11 ಜನ ಮಂತ್ರಿಗಳು ಹಾಗೂ ಒಬ್ಬರು ಮುಖ್ಯಮಂತ್ರಿ ಅವರು ಒಟ್ಟು 12 ಜನ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಒಂದು ಸೋರ್ಸ್ ಹೇಳ್ತಾ ಇರುವಂತದ್ದು. ಈಗಷ್ಟೇ ಸಭೆ ಮುಗಿದಿದೆ, ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನಷ್ಟೇ ಮಾಹಿತಿಗಳು ಸಿಗ್ಬೇಕಾಗಿದೆ. ಆದ್ರೆ ಪ್ರಮುಖ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ಚರ್ಚೆ ಮಾಡಿರುವಂತದ್ದು ಮಂತ್ರಿಮಂಡಲ ರಚನೆ ಜೊತೆಗೆ ಇದ್ದಂತದ್ದು DCM ಪೋಸ್ಟ್ ಅನ್ನ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ ಆಗಿದೆ. ಅದೇ ರೀತಿ ಎಷ್ಟು ಜನ ಮಂತ್ರಿಗಳು ಮಾಡ್ಬೇಕು, ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಏನು ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಅದು ಯಾವಾಗ ಮಾಡ್ಬೇಕು ಅನ್ನುವಂತ ವಿಚಾರ ಚರ್ಚೆ ಆಗಿದೆ. 2ನೇ ಹಂತದಲ್ಲಿ ಮಾಡೋದಾದ್ರೆ ಒಂದೇ ಸರಿ ಮಾಡ್ಬೇಕಾ 2 ಸರಿ ಮಾಡ್ಬೇಕಾ ಅನ್ನುವಂಥದ್ದಿತ್ತು. ಈ ಎಲ್ಲಾ ವಿಚಾರಗಳು ಕೂಡ ಈಗ ಸುದೀರ್ಘವಾಗಿ ಚರ್ಚೆ ಆಗಿರುವಂತದ್ದು ಸಭೆಯಲ್ಲಿ. ಈಗಷ್ಟೇ ರಾಹುಲ್ ಗಾಂಧಿ ಸಭೆ ಮುಗಿಸಿ ಹೊರಗಡೆ ಹೊರಟರು. ಇನ್ನ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಹೊರಟಿರುವಂತದ್ದು. ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.